ಗುತ್ತಿಗೆದಾರರಿಂದ ಹಣ ಸಂಗ್ರಹಿಸ್ತಾ ಇದ್ದ ವೇಳೆ ಐಟಿ ದಾಳಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ದುಡ್ಡಿನ ರಾಜಕಾರಣವನ್ನ ನಡೆಸ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಬೆಂಗಳೂರಲ್ಲಿ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರನ್ನ ಎಚ್ಡಿಕೆ ಸಂಪುಟದಿಂದ ಕೈಬಿಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಸಂಬಂಧ ಕೃಷ್ಣ ಬೈರೇಗೌಡ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡಲಾಗಿದೆ. ಚುನಾವಣಾ ನಾಮಪತ್ರ ಸಲ್ಲಿಸುವುದಕ್ಕೂ ಮುನ್ನವೇ ಇಷ್ಟು ಹಣ ಸಿಕ್ಕಿದೆ ಅಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರು ಪ್ರಾಮಾಣಿಕರು ಅಂತ ಹೇಳಿಕೊಳ್ತಾ ಇದ್ರು. ಅವರ ಕೈ ಕೆಳಗೆ ಬರುವ ಅಧಿಕಾರಿ ಗುತ್ತಿಗೆದಾರರಿಂದ ದುಡ್ಡು ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ದುಡ್ಡನ್ನ ಕಲೆಕ್ಷನ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಶೋಭಾ ಕರಂದ್ಲಾಜೆ ಇಲ್ಲಿ ಮಾಡಿದ್ದಾರೆ. ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳಬೇಕು, ಆ ದುಡ್ಡಿಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಬೇಕು. ಚುನಾವಣಾ ಆಯೋಗ ಗಂಭೀರವಾಗಿ ಈ ಕೇಸ್ನಲ್ಲಿ ಕ್ರಮವನ್ನ ಜರುಗಿಸಲೇಬೇಕು ಅಂತ ಶೋಭಾ ಕರಂದ್ಲಾಜೆ ಆಗ್ರಹವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಯಾವ ರೀತಿ ದುಡ್ಡಿನ ರಾಜಕಾರಣ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿಯನ್ನ ಇದು ಒದಗಿಸಿದೆ. ಕೃಷ್ಣ ಬೈರೇಗೌಡರು ತಾನು ಪ್ರಾಮಾಣಿಕ ರಾಜಕಾರಣಿ ಅನ್ನುವಂಥದ್ದನ್ನೇ ಹೇಳ್ಕೊತಾ ಇದ್ರು. ಆದರೆ ಅವರ ಕೈ ಕೆಳಗೆ ಬರುವಂಥ ಅಧಿಕಾರಿ ಇವತ್ತು ದುಡ್ಡನ್ನು ಸಂಗ್ರಹ ಮಾಡಿ ಭ್ರಷ್ಟಾಚಾರ ಮಾಡಿ ಒಂದು ಕಡೆ ಸಂಗ್ರಹ ಮಾಡಿಟ್ಟು ಅವರ ಹೆಸರನ್ನೇ ನಾಪತ್ತೆ ಆಗಿದ್ದಾರೆ. ತಕ್ಷಣ ಚುನಾವಣಾ ಆಯೋಗ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಕೃಷ್ಣ ಬೈರೇಗೌಡರನ್ನ ಕುಮಾರಸ್ವಾಮಿಯವರು ತಕ್ಷಣ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತು ಚುನಾವಣಾ ಆಯೋಗ ಬಹಳ ಗಂಭೀರವಾಗಿ ಕರ್ನಾಟಕವನ್ನು ತಗೋಬೇಕು. ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲಿ ಕೂಡ ದುಡ್ಡಿನ ಹೊಳೆಯನ್ನೇ ಕಾಂಗ್ರೆಸ್ ಹರಿಸ್ತು. ಈಗ ಚುನಾವಣೆ ಆರಂಭ ಇನ್ನೇನು ನಾಮಿನೇಷನ್ ಆಗಿಲ್ಲ, ಆರಂಭ ಆಗೋದಕ್ಕೆ ಮೊದಲೇ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಸಿಗುತ್ತೆ ಅಂತಂದರೆ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಲೂಟಿ ಹೊಡಿತಾ ಇದ್ದೀರಿ? ಯಾರಿಂದ ಸಂಗ್ರಹ ಮಾಡಿದ್ದೀರಿ? ಈ ದುಡ್ಡಿಗೆ ಯಾರು ಅಪ್ಪ, ಯಾರು ಅದಕ್ಕೆ ಹೊಣೆ ಯಾರು? ಇದನ್ನು ಇವತ್ತು ಕಾಂಗ್ರೆಸ್ ಸ್ಪಷ್ಟ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ತಕ್ಷಣ ಕೃಷ್ಣ ಬೈರೇಗೌಡರ ರಾಜೀನಾಮೆಯನ್ನು ತಗೋಬೇಕು ಮತ್ತು ಚುನಾವಣಾ ಆಯೋಗ ಗಂಭೀರವಾಗಿ ಈ ಪ್ರಕರಣವನ್ನು ತಗೋಬೇಕನ್ನುವಂಥ ಆಗ್ರಹವನ್ನು ಮತ್ತು ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ.